ಪ್ರತಿ ವರ್ಷ ಕೋಟಿಗಟ್ಲೆ ಜನ ಒಂದೇ ಒಂದು ದರ್ಶನಕ್ಕಾಗಿ 41 ದಿನಗಳ ಕಾಲ ತಮ್ಮ ಜೀವನವನ್ನೇ ಬದಲಾಯಿಸ್ಕೊಳ್ತಾರ. ಆಹಾರ, ನಿದ್ರೆ, ಕುಟುಂಬ ಎಲ್ಲವನ್ನೂ ಬಿಟ್ಟು ಒಂದು ಕಠಿಣ ವ್ರತವನ್ನು ಕೈಗೊಳ್ತಾರೆ. ಅಷ್ಟಕ್ಕೂ ಈ ಶಬರಿಮಲೆ ಯಾತ್ರೆಯ ಹಿಂದಿರೋ ರಹಸ್ಯವಾದ್ರೂ ಏನು? ಬನ್ನಿ, ಇದರ ಆಳಕ್ಕೆ ಇಳಿದು ನೋಡೋಣ. ಹೌದು, ಮೊದಲ ಪ್ರಶ್ನೆಯೇ ಇದು. ಯಾಕೆ ಇಷ್ಟೊಂದು ಕಷ್ಟಪಡಬೇಕು? 41 ದಿನಗಳ ಕಾಲ ಇಷ್ಟೊಂದು ಕಠಿಣ ನಿಯಮಗಳನ್ನ ಪಾಲಿಸೋ ಅವಶ್ಯಕತೆಯೇ ಏನಿದೆ? ಈ ಇಡೀ ವಿಶ್ಲೇಷಣೆಯಲ್ಲಿ ನಾವು ಇದೇ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟಿದ್ದೇವೆ. ಒಂದು ಕ್ಷಣ ಯೋಚಿಸಿ ನೋಡಿ. ಕೇವಲ ಸಸ್ಯಾಹಾರ ಅಲ್ಲ, ಬರಿಗಾಲಲ್ಲಿ ಓಡಾಟ, ಕ್ಷೌರ ಇಲ್ಲ, ಕೂದ್ಲು ಕತ್ತರಿಸೋ ಹಾಗಿಲ್ಲ, ನೆಲದ ಮೇಲೆ ಮಲಗಬೇಕು, ಜೊತೆಗೆ ಸಂಪೂರ್ಣ ಬ್ರಹ್ಮಚರ್ಯ. ಇದು ಕೇವಲ ದೈಹಿಕ ಶ್ರಮ ಅಲ್ಲ, ಇದೊಂದು ಸಂಪೂರ್ಣ ಮಾನಸಿಕ ಸಂಯಮದ ಪರೀಕ್ಷೆ. ಹಾಗಿದ್ರೆ ಆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಗೊತ್ತಾ? ಅದು ಅಡಗಿರೋದು ಸ್ವತಃ ಅಯ್ಯಪ್ಪ ಸ್ವಾಮಿಯ ಜನ್ಮರಹಸ್ಯದಲ್ಲಿ. ಎಲ್ಲವೂ ಶುರುವಾಗೋದು ದೇವಲೋಕದ ಮೇಲೆ ನಡೆದ ಒಂದು ಆಕ್ರಮಣದಿಂದ. ಪ್ರತಿಯೊಂದು ಕಥೆಯಲ್ಲೂ ಒಬ್ಬ ಖಳನಾಯಕಿ ಇರ್ತಾಳೆ ಅಲ್ವಾ? ಇಲ್ಲಿ ಆ ಪಾತ್ರ ಮಹಿಷ್ಯದ್ದು. ತನ್ನ ಸಹೋದರನ ಸಾವಿಗೆ ಸೇಡು ತೀರ್ಸ್ಕೊಳಕ್ಕೆ ಅವಳು ಮಾಡಿದ ತಪಸ್ಸು ಸಾಮಾನ್ಯದಲ್ಲ. ಆ ತಪಸ್ಸಿನ ಫಲವಾಗಿ ಅವಳಿಗೊಂದು ವಿಚಿತ್ರವಾದ ವರ ಸಿಕ್ತು. ಆದರೆ ಅವಳು ಕೇಳಿದ ವರವಿದೆಯಲ್ಲ, ಅದು ನಿಜಕ್ಕೂ ಚಾಣಾಕ್ಷತನದಿಂದ ಕೂಡಿತ್ತು. ಇಬ್ರು ಪುರುಷರಿಂದ ಮಗು ಹುಟ್ಟೋದು ಹೇಗೆ ಸಾಧ್ಯ ಅಲ್ವಾ? ಇದಂತೂ ಅಸಾಧ್ಯ ಅಂತ ಅಂದ್ಕೊಂಡು ತಾನೇ ಅಮರಳಾದೆ ಅಂತ ಮೆರೆಯೋಕ್ ಶುರು ಮಾಡಿದಳು. ದೇವಲೋಕವನ್ನೇ ತನ್ನದಾಗಿಸ್ಕೊಂಡ್ಲು. ಆದರೆ ದೈವ ಸಂಕಲ್ಪದ ಮುಂದೆ ಯಾವ ಕುತಂತ್ರವೂ ನಡೆಯಲ್ಲ. ವಿಷ್ಣು ಮೋಹಿನಿ ರೂಪ ತಾಳಿದಾಗ ಶಿವನು ಆ ರೂಪಕ್ಕೆ ಆಕರ್ಷಿತನಾಗುತ್ತಾನೆ. ಹೀಗೆ ಇಬ್ಬರು ಮಹಾನ್ ಪುರುಷ ದೇವತೆಗಳಾದ ಹರಿ ಮತ್ತು ಹರರ ಸಂಯೋಗದಿಂದ ಮಹಿಷಿಯ ವರವನ್ನು ಭಂಗಗೊಳಿಸಬಲ್ಲ ಶಕ್ತಿ ಹರಿಹರ ಪುತ್ರ ಅಯ್ಯಪ್ಪನ ಜನನವಾಯಿತು. ಸರಿ, ಈಗ ದೇವಲೋಕದಿಂದ ಕತೆ ಭೂಮಿಗೆ ಬರುತ್ತೆ. ಆ ದೈವಿಕ ಮಗು ಪಂದಳಂ ರಾಜನ ಅರಮನೆಯಲ್ಲಿ ಮಾಣಿಕಂಠನ್ ಅನ್ನೋ ಹೆಸರಿನಲ್ಲಿ ರಾಜಕುಮಾರನಾಗಿ ಬೆಳೆಯುತ್ತೆ. ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಪಂದಳಂ ರಾಜ ರಾಜಶೇಖರನಿಗೆ ಒಂದು ದಿನ ಪಂಪಾ ನದಿಯ ತೀರದಲ್ಲಿ ಒಂದು ದೈವಿಕ ಮಗು ಸಿಗುತ್ತೆ. ಕುತ್ತಿಗೆಯಲ್ಲಿ ಒಂದು ಚಿನ್ನದ ಗಂಟೆ ಇದ್ದಿದ್ರಿಂದ ಆ ಮಗುವಿಗೆ ಮಾಣಿಕಂಠನ್ ಅಂತ ಹೆಸರಿಟ್ಟು ತನ್ನ ಸ್ವಂತ ಮಗನಂತೆ ಬೆಳೆಸಲು ಶುರು ಮಾಡ್ತಾರೆ. ಆದ್ರೆ ಎಲ್ಲಾ ಕಥೆಗಳಲ್ಲೂ ಒಂದು ತಿರುವು ಇರುತ್ತಲ್ಲ, ಹಾಗೆ ರಾಜನಿಗೆ ಸ್ವಂತ ಮಗ ಹುಟ್ಟಿದಾಗ ಅರಮನೆಯ ದಿವಾನನ ಕುತಂತ್ರ ಶುರುವಾಗುತ್ತೆ. ಮಾಣಿಕಂಠನನ್ನು ದೂರ ಮಾಡಲು ರಾಣಿಗೆ ತೀವ್ರವಾದ ಕಾಯಿಲೆ ಬಂದಿದೆ ಎಂದು ನಾಟಕವಾಡಿ ಅದಕ್ಕೆ ಔಷಧಿಯಾಗಿ ಹೆಣ್ಣು ಹುಲಿಯ ಹಾಲನ್ನೇ ತರಬೇಕು ಅಂತ ಒಂದು ಅಸಾಧ್ಯವಾದ ಪಣವನ್ನಿಡ್ತಾರೆ. ಆದ್ರೆ ಆ ಸಂಚೆ ಮಾಣಿಕಂಠನ ಅವತಾರದ ಉದ್ದೇಶ ಪೂರ್ತಿಯಾಗೋಕೆ ಕಾರಣವಾಯಿತು. ಕಾಡಿನಲ್ಲಿ ಮಾಣಿಕಂಠ ತನ್ನ ನಿಜ ಸ್ವರೂಪವನ್ನು ತೋರಿಸ್ತಾನೆ. ಮಹಿಷಿಯನ್ನು ಸಂಹರಿಸಿ ಭೂಮಿಗೆ ಮತ್ತೆ ಶಾಂತಿಯನ್ನು ತರ್ತಾನೆ. ಇತ್ತ ಅರಮನೆಯಲ್ಲಿ ಎಲ್ರೂ ಮಾಣಿಕಂಠ ಸತ್ತೇ ಹೋದ ಅಂತ ಅಂದ್ಕೊಂಡಿರ್ತಾರೆ. ಆದ್ರೆ ಆಗಿದ್ದೇ ಬೇರೆ. ಹುಲಿಯ ಹಾಲಿಗೆ ಹೋದ ಹುಡುಗ ಒಂದು ಹೆಣ್ಣು ಹುಲಿಯ ಮೇಲೇ ಸವಾರಿ ಮಾಡ್ಕೊಂಡು ಇಡೀ ಹುಲಿಗಳ ದಂಡನ್ನೇ ಜೊತೆಯಲ್ಲಿ ಕರ್ಕೊಂಡು ವಾಪಸ್ ಬರ್ತಾನೆ. ಆ ದೃಶ್ಯವನ್ನ ನೋಡಿದವರಿಗೆಲ್ಲ ಅವನ ದೈವತ್ವದ ಅರಿವಾಗುತ್ತೆ. ಹೀಗೆ ತನ್ನ ನಿಜ ಸ್ವರೂಪವನ್ನು ತೋರಿದ ಮೇಲೆ ಅಯ್ಯಪ್ಪನಿಗೆ ಲೌಕಿಕ ಜೀವನ ಮುಗಿಸುವ ಸಮಯ ಬಂದಿತ್ತು. ಆದರೆ ಹೊರಡುವ ಮುನ್ನ ತನ್ನನ್ನು ನಂಬಿದ ಭಕ್ತರಿಗಾಗಿ ಒಂದು ಮಾರ್ಗವನ್ನು ತೋರಿಸಬೇಕಿತ್ತು. ಆತ ಒಂದು ಬಾಣವನ್ನು ಹೂಡುತ್ತಾನೆ. ಆ ಬಾಣ ಹೋಗಿ ಹಿಂದೆ ಶಬರಿ ಅನ್ನ ತಪಸ್ವಿನಿ ತಪಸ್ಸು ಮಾಡಿದ ಒಂದು ಪವಿತ್ರ ಬೆಟ್ಟದ ಮೇಲೆ ಬೀಳುತ್ತೆ. ಅಂದಿನಿಂದ ಆ ಸ್ಥಳವೇ ಶಬರಿಮಲೆ ಅಂತ ಪ್ರಸಿದ್ಧವಾಯಿತು. ಇಲ್ಲೇ ನೋಡಿ, ಕಥೆಗೂ ಇವತ್ತಿನ ಆಚರಣೆಗೂ ನೇರವಾದ ಸಂಪರ್ಕ ಸಿಗೋದು. ಸ್ವರ್ಗಕ್ಕೆ ತೆರಳುವ ಮುನ್ನ ಅಯ್ಯಪ್ಪನೇ ಸ್ವತಃ ತನ್ನ ದರ್ಶನ ಪಡೆಯೋಕೆ ಭಕ್ತರು ಹೇಗಿರಬೇಕು, ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅಂತ ವಿವರಿಸಿದ್ನು. ಅದೇ ಆ 41 ದಿನಗಳ ಕಠಿಣ ವ್ರತ. ಈ ನಿಯಮಗಳನ್ನ ಒಮ್ಮೆ ಗಮನಿಸಿ. ಆಹಾರದಿಂದ ಹಿಡಿದು ಹಾಕೋ ಬಟ್ಟೆ, ಮಲಗೋ ಜಾಗ, ಮಾತಾಡೋ ರೀತಿ ಎಲ್ಲದರಲ್ಲೂ ಒಂದು ಕಠಿಣ ಶಿಸ್ತು. ಹೌದು, ಈ ಮಂಡಲಕಾಲ ಅನ್ನೋದು ಕೇವಲ ದೈಹಿಕ ಆಚರಣೆಯಲ್ಲ, ಅದೊಂದು ಸಂಪೂರ್ಣ ಜೀವನ ಶೈಲಿಯ ಪರಿವರ್ತನೆ. ಸರಿ, ನಿಯಮಗಳೆಲ್ಲ ಅರ್ಥ ಆಯಿತು. ಆದ್ರೆ ಯಾಕೆ ಕರೆಕ್ಟಾಗಿ 41 ದಿನ? ಯಾಕೆ 30 ದಿನ ಅಲ್ಲ, ಅಥವಾ 50 ದಿನ ಅಲ್ಲ? ಈ 41 ಅನ್ನೋ ಸಂಖ್ಯೆಯಲ್ಲಿ ಏನಿದೆ ವಿಶೇಷ? ಇದಕ್ಕೆ 2 ಪ್ರಮುಖ ಕಾರಣಗಳನ್ನ ಕೊಡಲಾಗತ್ತೆ. ಒಂದು, ಶಾರೀರಿಕ ದೃಷ್ಟಿಕೋನ ನೋಡೋದಾದ್ರೆ ಯಾವುದೇ ಒಂದು ಹೊಸ ಅಭ್ಯಾಸ ನಮ್ಮ ದೇಹ ಮತ್ತು ಮನಸ್ಸಿಗೆ ಪೂರ್ತಿಯಾಗಿ ಹೊಂದಿಕೊಳ್ಳಕ್ಕೆ ಸುಮಾರು 40 ದಿನ ಬೇಕಂತೆ. ಇನ್ನು ಎರಡನೇದು ಜ್ಯೋತಿಷ್ಯದ ಕಾರಣ.
ಈ ಅವಧಿ ಶನಿಗ್ರಹದ ಪ್ರಬಲ ನಕಾರಾತ್ಮಕ ಪ್ರಭಾವಗಳಿಂದ ಭಕ್ತರನ್ನ ರಕ್ಷಿಸುತ್ತೆ ಅನ್ನೋ ನಂಬಿಕೆ ಇದೆ. ಇಷ್ಟೆಲ್ಲ ಆಯ್ತು, ಆದ್ರೆ ಈ ಯಾತ್ರೆ ನಿಜವಾದ ಅರ್ಥ ಇರೋದು ಅದರ ಸಂಕೇತಗಳಲ್ಲಿ. ಇದು ಕೇವಲ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋ ತೀರ್ಥಯಾತ್ರೆ ಅಲ್ಲ, ಇದೊಂದು ಆಂತರಿಕ ಪಯಣ. ಈ ಯಾತ್ರೆಯಲ್ಲಿ ಪ್ರತಿಯೊಬ್ಬ ಭಕ್ತನೂ ಹೊತ್ತೊಯ್ಯುವ ಅತ್ಯಂತ ಪವಿತ್ರ ವಸ್ತು ಅಂದ್ರೆ ಇರುಮುಡಿ ಕೆಟ್ಟು. ಅದರ ಹೆಸರೇ ಹೇಳೋ ಹಾಗೆ, ಇರು ಅಂದ್ರೆ 2, ಮುಡಿ ಅಂದ್ರೆ ಗಂಟು. 2 ಭಾಗಗಳಿರುವ ಒಂದು ಪವಿತ್ರ ಗಂಟು. ಆ ಇರುಮುಡಿಯ ಪ್ರಮುಖ ಭಾಗವೇ ತುಪ್ಪ ತುಂಬಿದ ತೆಂಗಿನಕಾಯಿ. ಇದರ ಹಿಂದಿನ ಸಂಕೇತವಿದೆಯಲ್ಲ, ಅದು ಅದ್ಭುತ. ನೋಡಿ, ಮೊದಲು ತೆಂಗಿನಕಾಯಿಯ ಚಿಪ್ಪನ್ನ ಸ್ವಚ್ಛಗೊಳಿಸೋದು, ನಮ್ಮ ಭೌತಿಕ ದೇಹವನ್ನ ಶುದ್ಧಿ ಮಾಡ್ಕೊಂಡ ಹಾಗೆ. ಆಮೇಲೆ ಅದರೊಳಗಿನ ನೀರನ್ನ ಪೂರ್ತಿ ಖಾಲಿ ಮಾಡೋದು, ನಮ್ಮ ಮನಸ್ಸಿನಲ್ಲಿರೋ ಲೌಕಿಕ ಆಸೆ ವ್ಯಾಮೋಹಗಳನ್ನೆಲ್ಲ ಹೊರಹಾಕಿದ ಹಾಗೆ. ಕೊನೆಗೆ ಆ ಖಾಲಿ ಚಿಪ್ಪಿಗೆ ಶುದ್ಧ ತುಪ್ಪವನ್ನು ತುಂಬಲಾಗುತ್ತೆ. ಇದು ಶುದ್ಧೀಕರಣಗೊಂಡ ಆತ್ಮವನ್ನ ನಮ್ಮ ದೇಹದಲ್ಲಿ ತುಂಬಿದಂತೆ. ಅಂದ್ರೆ ಭಕ್ತರು ತಲೆ ಮೇಲೆ ಹೊತ್ಕೊಂಡು ಹೋಗೋದು ಬರೀ ಒಂದು ತೆಂಗಿನಕಾಯಿಯನ್ನಲ್ಲ, ಬದಲಿಗೆ ಶುದ್ಧೀಕರಣಗೊಂಡು ಪರಿವರ್ತನೆಗೊಂಡು ದೇವರಿಗೆ ಸಂಪೂರ್ಣವಾಗಿ ಶರಣಾಗಲು ಸಿದ್ಧವಾಗಿರುವ ತಮ್ಮನ್ನೇ ತಾವು ಹೊತ್ತೊಯ್ತಾರೆ. ಕೊನೆಗೆ ಇಷ್ಟೆಲ್ಲ ಮಾಡಿ ಸನ್ನಿಧಾನ ತಲುಪಿದ ಮೇಲೆ ಗರ್ಭಗುಡಿಯ ದರ್ಶನಕ್ಕೆ ಮುಂಚೆ ಹತ್ತಲೇಬೇಕಾದ ಒಂದು ಪವಿತ್ರವಾದ ಮೆಟ್ಟಿಲುಗಳ ಸಾಲಿದೆ. ಅದರ ಸಂಖ್ಯೆ 18. ಈ 18ಾಂ ಪಡಿ ಅಂದ್ರೆ ಕೇವಲ ಕಲ್ಲಿನ ಮೆಟ್ಲುಗಳಲ್ಲ, ಪ್ರತಿ ಮೆಟ್ಟಲು ಒಂದೊಂದು ಮಾನವ ಸಹಜ ದೌರ್ಬಲ್ಯವನ್ನ, ಆಸೆಯನ್ನ ಮೆಟ್ಟಿ ನಿಲ್ಲೋದರ ಸಂಕೇತ. ನಮ್ಮ 5 ಇಂದ್ರಿಯಗಳನ್ನ ಗೆಲ್ಲೋದು, ನಮ್ಮಲ್ಲಿರೋ 8 ನಕಾರಾತ್ಮಕ ಭಾವನೆಗಳನ್ನ ಮೀರೋದು, ಸತ್ವ ರಜಸ್ ತಮಸ್ ಅನ್ನೋ 3 ಗುಣಗಳನ್ನ ದಾಟೋದು. ಹೀಗೆ ಕೊನೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗೋ ಒಂದು ಮಹಾನ್ ಆಧ್ಯಾತ್ಮಿಕ ಪ್ರಯಾಣದ ಪ್ರತೀಕ ಈ 18 ಮೆಟ್ಲುಗರು. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ಉಳಿಯುತ್ತೆ. ಶಬರಿಮಲೆ ಯಾತ್ರೆಯ ನಿಜವಾದ ಗುರಿ ಯಾವುದು? ಬೆಟ್ಟದ್ಮೇಲಿರೋ ದೇವಸ್ಥಾನವನ್ನು ತಲುಪೋದಾ? ಅಥವಾ ಆ ದೇವಸ್ಥಾನವನ್ನ ತಲುಪೋಕೆ ನಮ್ಮನ್ನೇ ನಾವು ಪರಿವರ್ತನೆ ಮಾಡ್ಕೊಳ್ಳುವ ಆ ಪ್ರಕ್ರಿಯೆನಾ? ಬಹುಶಃ ಈ ಯಾತ್ರೆ ನಮ್ಗೆ ಹೇಳ್ಕೊಡೋದು ಗಮ್ಯಕ್ಕಿಂತ ಗಮ್ಯದ ಕೆಡಗಿನ ಪಯಣವೇ ಮುಖ್ಯ ಅಂತ. ಏನಂತೀರಾ?